ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲೊಬ್ಬ ಇದ್ದಾನೆ ವಿಚಿತ್ರ ಸೈಕೋಪಾತ್. ಒಂಟಿಯಾಗಿ ಓಡಾಡುವಂತಹ ಮಹಿಳೆಯರೇ ಈತನ ಟಾರ್ಗೆಟ್. ವಿನೋದ್ ಎಂಬಾತನಿಂದ ಮಹಿಳೆಯರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಸುಗ್ಗದ ಕಟ್ಟಿಯಲ್ಲಿ ಮಹಿಳೆಯ ಮೇಲೆ ಆತ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದಾನೆ. ಸೈಕೋಪಾತ್ನಿಂದ ಪಾರಾದಂತ ಮಹಿಳೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರ ನೆರವಿನಿಂದ ಆರೋಪಿ ವಿನೋದ್ ಎಂಬಾತನ ಬಂಧನವಾಗಿದೆ. ಸೈಕೋ ವಿನೋದ್ರನ್ನ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ವಿಚಿತ್ರ ಸೈಕೋಪಾತ್ ಈತ ಸಂಜೆ 6 ಗಂಟೆ ಆದ್ರೆ ಸಾಕು ಒಂಟಿಯಾಗಿ ಓಡಾಡುವಂತ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್. ರೋಡ್ನಲ್ಲಿ ನಡೆದು ಬರೋರನ್ನ ಬಿಡೋದಿಲ್ಲ, ಬೈಕ್ನಲ್ಲಿ ಬರೋರನ್ನ ಕೂಡ ಈತ ಬಿಡೋದಿಲ್ಲ. ಅಂದ್ರೆ ಒಂಟಿಯಾಗಿ ಬರುವಂತ ಹೆಣ್ಣು ಮಕ್ಕಳ ಹತ್ತಿರ ಹೋಗಿ ಆತ ಜೋರಾಗಿ ತಪ್ಕೊಳ್ತಾನಂತೆ. ಇನ್ನು ಬೈಕ್ನಲ್ಲಿ ಬರೋರಾದ್ರೆ ಗುಂಡಿ ಇದ್ದು ಸ್ವಲ್ಪ ಗಾಡಿಯನ್ನ ಯಾವಾಗ್ಲಾದ್ರೂ ಸ್ಲೋ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಓಡ್ ಹೋಗಿ ತಪ್ಕೊಳ್ತಾನಂತೆ. ಅಂತಹ ವಿಚಿತ್ರ ಸೈಕೋಪಾತ್ ಈತ. ಬಳಿಕ ಅವರ ಬಳಿ ಅಸಭ್ಯವಾಗಿ ವರ್ತನೆಯನ್ನ ಮಾಡುವಂತದ್ದು, ಖಾಸಗಿ ಅಂಗಗಳನ್ನ ಮುಟ್ಟಿ ವಿಕೃತಿಯನ್ನ ಮೆರೆತಾನೆ. ಇಂತಹ ಸೈಕೋಪಾತ್ನ ಬಂಧಿಸಿದ್ದಾರೆ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು. ಸೈಕೋಪಾತ್ ವಿನೋದ್ರನ್ನ ಬಂಧಿಸಿ ವಿಚಾರಣೆಯ ವೇಳೆ ಮತ್ತಷ್ಟು ವಿಚಾರಗಳು ಬಯಲಾಗಿದೆ. ವಿಚಾರಣೆ ವೇಳೆ 1 ತಿಂಗಳಿಂದ ಆತ ಇದೇ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇರೋದು ಕೂಡ ಬಯಲಾಗಿದೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆತನೇ ಈ ಸೈಕೋಪಾತ್. ಆದ್ರೆ ಯಾರು ದೂರು ಕೊಡದೆ ಇದ್ದಾಗ ಮತ್ತೆ ಇದೇ ರೀತಿಯಾದಂತಹ ಕೆಲಸವನ್ನ ಈತ ಮುಂದುವರಿಸ್ತಾ ಇದ್ದ. ಕೊನೆಗೆ ಮಹಿಳೆ ಒಬ್ಬಾಕೆ ಕೊಟ್ಟಂತಹ ದೂರಿನ ಅನ್ವಯ ಈತನನ್ನ ಬಂಧಿಸಲಾಗಿದೆ. ಡಿಸೆಂಬರ್ 2ರಂದು ಬೈಕ್ನಲ್ಲಿ ಒಬ್ರು ಮಹಿಳೆ ಹೋಗ್ತಾ ಇರ್ತಾರೆ. ಮುಂದೆ ಮಹಿಳೆ ಹೋಗ್ತಾ ಇದ್ರೆ ಹಿಂದೆ ಕಾರಿನಲ್ಲಿ ಗಂಡ ಬರ್ತಾ ಇರ್ತಾರೆ. ಸುಂಕದ ಕಟ್ಟಿಯ ಶ್ರೀನಿವಾಸ್ ಸರ್ಕಲ್ ಬಳಿ ಹೋಗ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿದೆ. ಗುಂಡಿ ಇದ್ದ ಕಾರಣಕ್ಕೆ ಬೈಕ್ ಸ್ಲೋ ಮಾಡಿದಾಗ ಓಡ್ ಹೋಗಿ ಮಹಿಳೆಯನ್ನ ಈ ಆರೋಪಿ ಹಿಡಿದುಕೊಂಡಿದ್ದಾನೆ. ಬಳಿಕ ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವೇಳೆ ಅವರ ಹಿಂದೆ ಕಾರಿನಲ್ಲಿ ಬರ್ತಾ ಇದ್ದಂತಹ ಗಂಡ ಕೂಡಲೇ ಆತನನ್ನ ಹಿಡಿಯೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ತಪ್ಪಿಸಿಕೊಂಡು ಈ ಸೈಕೋಪಾತ್ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಬಳಿಕ 112ಗೆ ಕರೆ ಮಾಡ್ತಾರೆ. ಹೊಯ್ಸಳ ಪೊಲೀಸರ ಸಹಾಯದಿಂದ ಸದ್ಯ ಈ ಒಂದು ಸೈಕೋಪಾತ್ನ ಬಂಧನವಾಗಿದೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ದೂರು ಕೊಡಲ್ಲ ಅಂತ ಹೇಳಿ ವಿಕೃತಿ ಮೆರಿತಾ ಇದೆ ಅನ್ನೋದಾಗಿಯೂ ಕೂಡ ಈ ಸೈಕೋಪಾತ್ ಹೇಳಿದ್ದಾನೆ.